ಓಂ ಶಾಂತಿ ಶಾಂತಿ ಶಾಂತಿ. ನಾನು ದಯಾನಂದ ಸ್ವಾಮೀಜಿ, ಅಧ್ಯಕ್ಷರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವ ಧರ್ಮ ಜ್ಞಾನಪೀಠ, ಬೆಂಗಳೂರು. ಇವತ್ತಿನ ಮುಖ್ಯ ವಿಷಯ ಏನೆಂದರೆ, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಮಂಗಳಗುಡ್ಡದಲ್ಲಿ ತಾಯಿ ಮಂಗಳಾದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. ಈ ಜಾತ್ರೆ ಸುಮಾರು 1 ವಾರಕ್ಕೂ ಹೆಚ್ಚು ಕಾಲ ನಡೀತದೆ. ಇಲ್ಲಿ 8 ಮತ್ತು 9ನೇ ತಾರೀಕು ಮುಖ್ಯವಾಗಿ ಸಹಸ್ರಾರು ಪ್ರಾಣಿಗಳ ಬಲಿ ಆಗ್ತದೆ ಮತ್ತು ಕೋಣಗಳ ಬಲಿ ಆಗ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತು ಕಳೆದ 3 ವರ್ಷಗಳ ಹಿಂದೆ ನಾನು ಇಲ್ಲಿ ಭೇಟಿಯಾದಾಗಲೂ ಕೂಡ ಬಂದು ನೋಡಿದಾಗ ಸಾವಿರಾರು ಪ್ರಾಣಿಗಳಲ್ಲಿ ಬಲಿಯಾಗಿತ್ತು. ಈ ಪ್ರಾಣಿ ಬಲಿ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಮತ್ತು ಧರ್ಮ ಹಾಗೂ ದೈವತ್ವಕ್ಕೆ ಕಳಂಕ ತರುವಂತಹದ್ದು. ಈ ದಿಶೆಯಲ್ಲಿ ಈ ಕಾನೂನನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದರ ಮೂಲಕ ಪ್ರಾಣಿ ಬಲಿಯನ್ನು ತಡೆಯಬೇಕು. ಯಾವ ಕಾರಣಕ್ಕೂ ಕೂಡ ಅಲ್ಲಿ ಪ್ರಾಣಿ ಬಲಿಗಾಗಲಿ ಕೋಣ ಬಲಿಗಾಗಿ ಅವಕಾಶ ಕೊಡಬಾರ್ದು. ಜೊತೆಗೆ ಯಾವುದೇ ಪ್ರಾಣಿಗಳು ಜಾತ್ರಾ ಪರಿಸರಕ್ಕೆ ಬರದ ಹಾಗೆ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಕರ್ನಾಟಕ ಸರ್ಕಾರವನ್ನು, ಬಾಗಲಕೋಟೆ ಜಿಲ್ಲಾಡಳಿತವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಮನವಿಯನ್ನು ಸ್ವೀಕರಿಸಿದಂಥ ಮಾನನೀಯ ಜಿಲ್ಲಾಧಿಕಾರಿಗಳು KM ಜಾನಕಿ ತಾಯಿಯವರು ನಿನ್ನೆ ಆದೇಶವನ್ನು ಹೊರಡಿಸಿದ್ದು ಪ್ರಾಣಿ ಬಲಿ ತಡೆತಕ್ಕಂಥ ಎಲ್ಲ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಭರವಸೆಯನ್ನು ನಮಗೆ ನೀಡಿದ್ದಾರೆ. ಇದರ ಜೊತೆಗೆ ನಾನು ದೇವಸ್ಥಾನದ ಆಡಳಿತ ಮಂಡಳಿಯವರು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ತಾವುಗಳು ತಮ್ಮ ಜಾತ್ರಾ ಪರಿಸರದಲ್ಲಿ ದೇವಾಲಯ ಸುತ್ತಮುತ್ತ ಯಾವುದೇ ಪ್ರಾಣಿಗಳಾಗದಾಗೆ ನೋಡ್ಕೋಬೇಕು. ದೇವಾಲಯಗಳು ವಧಾಲಯಗಳಾಗಬಾರ್ದು, ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು, ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು. ದಯವಿಟ್ಟು ದೇವಸ್ಥಾನದವರು ಈ ಬಗ್ಗೆ ಆಡಳಿತ ಮಂಡಳಿಯವರು ಬಹಳಷ್ಟು ಕೆಲಸವನ್ನು ಮಾಡಿ ಜಾಗೃತಿ ಮೂಡಿಸಿ ಭಕ್ತರನ್ನು ಮನವೊಲಿಸಬೇಕು ಅಂತಕ್ಕಂಥ ಮಾತು ಹೇಳ್ತಾ, 3ನೇದಾಗಿ ಭಕ್ತರಿಗೆ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ, ದೇವರಿಗೆ ಪ್ರಾಣಿಗಳನ್ನು ಬಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಅದು ಅಜ್ಞಾನ, ಅದೊಂದು ಅನಾಗರಿಕ, ಅಮಾನುಷ, ಇದು ಮೌಢ್ಯ, ಪಾಪದ ಮೂಲ ಹೇತು. ಆ ಕಾರಣಕ್ಕಾಗಿ ಕಾನೂನು ವಿರೋಧಿ ಆದಂತಹ, ಧರ್ಮ ವಿರೋಧಿ ಆದಂತಹ ಈ ಪ್ರಾಣಿ ಬಲಿ ಪದ್ಧತಿಯನ್ನು ಕೈಬಿಟ್ಟು ಅಹಿಂಸಾತ್ಮಕವಾಗಿ ಧಾರ್ಮಿಕ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಈಗಾಗಲೇ ವಿಶ್ವಗುರು ಬಸವಣ್ಣನವರು ಈ ಭಾಗದ ಮಹಾತಂದೆ ಅವರು ಕುರಿಬೇಡ ಮರಿಬೇಡ ಬರೆದ ಪತ್ರಪುಷ್ಪ ಸಾಕು, ದೈವೇ ಧರ್ಮದ ಮೂಲ, ದೈವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತೇಳಿ ಹೇಳುವುದರ ಮೂಲಕ ಪ್ರಾಣಿದಯೆಯನ್ನು ಒತ್ತಿ ಹೇಳಿದ್ದಾರೆ. ಅದು ಭಕ್ತಾದಿಗಳು ಈ ಒಂದು ಅಹಿಂಸಾ ಮತ್ತು ಪ್ರಾಣಿದಯ ಸಂದೇಶವನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ, ನಾವು ವಿಶ್ವ ಪ್ರಾಣಿ ಕಲ್ಯಾಣ ವತಿಯಿಂದ, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿಯ ವತಿಯಿಂದ ನಾಳೆಯಿಂದ ಜಾತ್ರೆ ಮುಗಿಯುವವರೆಗೆ ಆ ಭಾಗದಲ್ಲಿ ಪ್ರಾಣಿ ಬಲಿ ತಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆ ಇದು ನಾಳೆ ಬೆಳಗ್ಗೆ 10 ಗಂಟೆಗೆ ಮಾನನೀಯ ಜಿಲ್ಲಾಧಿಕಾರಿಗಳವರು ಜಿಲ್ಲಾ ಕಚೇರಿ ಬಾಗಲಕೋಟೆಯಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇದು ಗ್ರಾಮೀಣ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ, ಜಾತ್ರಾ ಪ್ರದೇಶದಲ್ಲಿ, ಮಂಗಳಗುಡ್ಡದಲ್ಲಿ ಹೋಗಿ ಪ್ರಾಣಿ ಬಲಿ ತಡೆ ಕುರಿತು ಜಾಗೃತಿಯನ್ನು ಮೂಡಿಸ್ತೇವೆ. ಭಕ್ತಾದಿಗಳು ಸಹಕಾರ ಕೊಡಬೇಕು. ಮತ್ತು ಶ್ರೀರಾಮನವಮಿಯ ಸಂದರ್ಭದಲ್ಲಿ ಈ ನಾಡಿಗೆ, ಈ ದೇಶಕ್ಕೆ ಮನವಿಯನ್ನು ಮಾಡ್ತಾ ನಾನು ಇಷ್ಟೇ ಕೇಳ್ಕೊಳ್ಳೋದು, ಧರ್ಮ ಮತ್ತು ದೇವರ ಹೆಸರಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಇಡೀ ದೇಶದಲ್ಲಿ ಪ್ರಾಣಿ ಹಿಂಸೆ ಆಗಬಾರ್ದು, ಜೀವಹತ್ಯೆ, ಬಲಿ ಇತ್ಯಾದಿಗಳು ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ, ಸದ್ಭಕ್ತಿ, ಸುಜ್ಞಾನ, ಸದಾಚಾರಗಳ ಸಂಸ್ಕಾರ ಮಾಡುವಂಥ ತ್ರಿವೇಣಿ ಸಂಗಮಗಳಾಗಿ ಎಲ್ಲ ಧಾರ್ಮಿಕ ಸ್ಥಳಗಳು ರೂಪುಗೊಳ್ಳಬೇಕು. ಇದು ನನ್ನ ಒಂದು ಕಳಕಳಿ ವಿನಂತಿ.